ಓಕೆ. ಹಾಯ್ ಸ್ಟೂಡೆಂಟ್ಸ್, ಸ್ವಾತಂತ್ರ್ಯ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಇವತ್ತು. ಓಕೆ, ಲಾಸ್ಟಲ್ಲಿ ನಾನು ಕ್ವಶನ್ ಕೇಳಿದ್ದೆ, ಸ್ವಾತಂತ್ರ್ಯ ಸಿಕ್ಕಿದೆಯಾ ಅಂತ. ಓಕೆ, ಈಗ ಅದಕ್ಕೆ ಬರೋಣ. ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಹಾಗಾದ್ರೆ ಹಂಗಂದ್ರೆ ಏನು, ಸ್ವಾತಂತ್ರ್ಯ ಅಂದರೆ ಏನು ಅಂತ. ಓಕೆ, ಎಲ್ಲ ಋಣಗಳಿಂದಲೂ ಮುಕ್ತಿಯಿಂದ ಇರೋದೇ ಸ್ವಾತಂತ್ರ್ಯ. ನಿಜವಾಗ್ಲೂ ಮುಕ್ತಿ ಇದೆಯಾ ನಮಗೆ ಆ ಥರ? ಫಾರ್ ಎಕ್ಸಾಂಪಲ್, ಹುಟ್ಟಿದ ತಂದೆ ತಾಯಿ ಋಣ ಇರುತ್ತೆ, ಬೆಳೀತಾ ಗುರುಗಳ ಋಣ ಇರುತ್ತೆ. ಗುರು ಅಂತ ಹೇಳಿದ್ರೆ ವಿದ್ಯೆನ ಮಾರ್ಕೋತಾರಲ್ಲ, ಆ ಗುರು ಅಲ್ಲ. ಫಾರ್ ಎಕ್ಸಾಂಪಲ್, ನೀವು ದಾರಿಯಲ್ಲಿ ಏನೋ ನಡ್ಕೊಂಡು ಹೋಗ್ತಾ ಇರ್ತೀರ, ನಿಮಗೇನೋ ಡೀಟೇಲ್ಸ್ ಗೊತ್ತಿರಲ್ಲ, ಅದನ್ನು ನಿಮಗೆ ಗೊತ್ತಿಲ್ಲದಿರೋ ಯಾರೋ ಒಬ್ಬರು ಹೇಳ್ತಾರೆ, ಅಲ್ಲಿ ಅವ್ರ ಗುರು ಆಗ್ತಾರೆ. ಸೊ ಇಂಥವರ ಋಣ ಇರುತ್ತೆ. ಬೆಳೆದಾದ್ಮೇಲೆ ಪ್ರೀತಿ ಮಾಡ್ತೀರಾ, ಮದುವೆ ಆಗ್ತೀರಾ, ಅಲ್ಲಿ ಹೆಂಡತಿರ ಋಣ ಇರುತ್ತೆ. ಕೆಲಸಕ್ಕೆ ಸೇರ್ತೀರಾ, ಅಲ್ಲಿ ಯಜಮಾನನ ಋಣ ಇರುತ್ತೆ. ಹೀಗೆ ನೀವು ಪ್ರತಿಯೊಂದನ್ನು ಅಟ್ಯಾಚ್ ಆಗೇ ಇರ್ತೀರ. ಇನ್ನೂ ಹೇಳಬೇಕು ಅಂದರೆ ಸ್ವಾತಂತ್ರ್ಯ ಅನ್ನೋದೇ ಒಂದು ಭ್ರಮೆ. ಈ ಜೀವನದಲ್ಲಿ ನಿಜವಾದ ಸ್ವಾತಂತ್ರ್ಯ ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ, ಕೆಲಸ ನೀನು ಮಾಡಿ ಫಲಾನ ನಿಮ್ಮ ದೇವರನ್ನು ಎಲ್ಲಿ ಕಾಣ್ಬೋದು? ಒಂದು ದೇವಸ್ಥಾನಗಳು, ಅದೆಲ್ಲ ಸಪ್ರೇಟ್ ವಿಚಾರಗಳು. ಅದನ್ನು ಟಚ್ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಅವರವರ ಭಾವನೆಗೆ ಬಿಟ್ಟಿರುತ್ತೆ. ಆದರೆ ನಿಮ್ಮ ಮನೆಯವರು, ನಿಮ್ಮ ತಂದೆ ತಾಯಿ, ನಿಮ್ಮ ಅಣ್ಣ ತಮ್ಮ, ನಿಮ್ಮ ಅಕ್ಕ ತಂಗಿ, ನಿಮ್ಮ ಕೆಲಸ ನೀವು ಮಾಡಿ ಅದರ ಫಲನ ಅಲ್ಲಿಗೆ ಕೊಡಿ. ಆಗ ನಿಜವಾದ ಸ್ವಾತಂತ್ರ್ಯದ ಕಡೆ ನೀವು ಹೊರಡ್ತೀರ. ಯಾಕಂದರೆ ಅದೇ ಮುಕ್ತಿ ಮಾರ್ಗ. ಅದನ್ನು ಕರ್ಮ ಸಿದ್ಧಾಂತದಲ್ಲಿ ಇನ್ನೊಂದು ಥರ ಹೇಳ್ತಾರೆ, ನಿಷ್ಕಾಮ ಕರ್ಮ ಅಂತ. ಕರ್ಮವನ್ನು ನೀನು ಮಾಡಿ ಫಲನ ತ್ಯಜಿಸೋದು. ಅಂದರೆ ಕೆಲಸ ನೀನು ಮಾಡ್ತೀಯ, ಅದರ ಫಲ ನೀನು ತೊಗೋಬಾರ್ದು. ಆವಾಗ ಮುಕ್ತಿ ಕಡೆ ಹೊರಡ್ತೀಯ, ಆಗ ನಿನಗೆ ಸ್ವಾತಂತ್ರ್ಯ ಸಿಕ್ತಾಗೆ. ನಿಜವಾದ ಸ್ವಾತಂತ್ರ್ಯದ ಅರ್ಥ ಇದು. ಇಲ್ಲ ಅಂತ ಹೇಳಿದ್ರೆ ಜೀವನ ಪೂರ್ತಿ ಸಾಯೋವರೆಗೂ ಒಂದಲ್ಲ ಒಂದು ಋಣದಲ್ಲಿ ಬಂಧನವಾಗಿ ಇರ್ತೀರಿ. ಒಂದು ಭ್ರಮೆಯಾಗೇ ಇರುತ್ತೆ ನಿಮಗೆ ಸ್ವಾತಂತ್ರ್ಯ ಅನ್ನೋದು. ನಿಜವಾದ ಸ್ವಾತಂತ್ರ್ಯ ಅನ್ನೋದು ಹೀಗೆ ಸಿಗುತ್ತೆ. ಗೋ ವಿತ್ ದ ರೈಟ್ ಥಿಂಗ್. ಯಾವ್ದು ಬೇಕೋ ಅದನ್ನು ಆರಿಸ್ಕೊಳ್ಳಿ.